ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಮೂಢ ಅಕ್ರಮ ಪ್ರಕರಣ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ದೂರನ್ನ ನೀಡಲಾಗಿದೆ. ರಾಜ್ಯಪಾಲರಾದಂತಹ ಗೆಹ್ಲೋಟ್ಗೆ ದೂರು ನೀಡಿದ್ದಾರೆ ಜಿಟಿ ಅಬ್ರಾಹಂ. ಅಳೆದು ತೂಗಿ ನಿರ್ಧಾರವನ್ನ ಕೈಗೊಳ್ಳಲಿರುವ ರಾಜ್ಯಪಾಲ ಗೆಹ್ಲೋಟ್. ಲೋಕಸಭಾ ಅಧಿವೇಶನ ಅಂತ್ಯಕ್ಕೆ ಕಾಯ್ತಿದ್ದಾರೆ ಗವರ್ನರ್. ಸಂಸತ್ತು ಮುಗಿಯುತ್ತಿದ್ದಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ. ಈಗಲೇ ಅನುಮತಿಯನ್ನ ನೀಡಿದ್ರೆ ಸಂಸತ್ನಲ್ಲೇ ಗಲಾಟೆ ಆಗತ್ತೆ. ಇದೇ ವಿಚಾರವಿಟ್ಕೊಂಡು ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ. ಕಾಂಗ್ರೆಸ್ಗೆ ಇದೇ ಅಸ್ತ್ರ ಆಗಲಿದೆ ಎಂಬ ಆತಂಕ ಎದುರಾಗಿದೆ. ಹೀಗಾಗಿ ಅಧಿವೇಶನ ಮುಗಿಯಲು ಕಾಯ್ತಿರೋ ರಾಜ್ಯಪಾಲರು ಅಧಿವೇಶನ ಅಂತ್ಯಗೊಂಡಂತೆ ಸಿದ್ದರಾಮಯ್ಯಗೆ ಸಂಕಷ್ಟ ಫಿಕ್ಸ್. ರಾಜ್ಯ ರಾಜಕಾರಣದಲ್ಲಿ ಪಾದಯಾತ್ರೆಯ ಪೊಲಿಟಿಕ್ಸ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಢ ಅಕ್ರಮ ಪ್ರಕರಣ ಈಗ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಅಕ್ಷರಶಃ ಉರುಳಾದಂತೆ ಕಾಣಿಸ್ತಾ ಇದೆ. ಇನ್ನು ಸಿದ್ದರಾಮಯ್ಯ ವಿರುದ್ಧ ಇರುವಂತಹ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ದೂರನ್ನ ನೀಡಲಾಗಿದೆ. ರಾಜ್ಯಪಾಲ ಗೆಹ್ಲೋಟ್ಗೆ ದೂರನ್ನ ನೀಡಿದ್ದಾರೆ ಜಿಟಿ ಅಬ್ರಾಹಂ. ಅಳೆದು ತೂಗಿ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ರಾಜ್ಯಪಾಲರು. ಈಗ ಲೋಕಸಭಾ ಅಧಿವೇಶನ ಅಂತ್ಯ ಆಗ್ತಿದ್ದಂತೆ ಇವೆಲ್ಲದಕ್ಕೂ ಕೂಡ ನಾಂದಿ ಹಾಡ್ಲಿಕ್ಕೆ ಗವರ್ನರ್ ಕಾಯ್ತಿದ್ದಾರೆ. ಸಂಸತ್ತು ಮುಗಿತಿದ್ದಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತೆ. ಈಗಲೇ ಎಲ್ಲಾದ್ರೂ ಅನುಮತಿಯನ್ನ ನೀಡಿದ್ರೆ ಸಂಸತ್ನಲ್ಲಿ ಗಲಾಟೆ ಆಗತ್ತೆ. ಇನ್ನು ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ. ಹೀಗಾಗಿ ಕಾಂಗ್ರೆಸ್ಗೆ ಅಸ್ತ್ರ ಆಗತ್ತೆ ಅನ್ನೋ ಆತಂಕ ಎದುರಾಗಿದೆ. ಹೀಗಾಗಿನೇ ಈಗ ಅಧಿವೇಶನ ಮುಗಿಯಲು ಕಾಯ್ತಿದ್ದಾರೆ. ಅಧಿವೇಶನ ಅಂತ್ಯಗೊಂಡಂತೆ ಸಿದ್ದರಾಮಯ್ಯಗೆ ಈ ಒಂದು ಮೂಢ ಪ್ರಕರಣದಲ್ಲೇ ಸಂಕಷ್ಟ ಎದುರಾಗುವುದು ಫಿಕ್ಸ್ ಆಗಿದೆ.